ಬೋಧನೆ ಕೇಳುವುದಕ್ಕಿಂತ ಮೊದಲು ಒಬ್ಬ ರಾಜನ ಮಗನಾಗಿದ್ದ ಅಂತ. ಬಸವಣ್ಣನು ಸಾಮಾಜಿಕ ಕ್ರಾಂತಿಯನ್ನ ಮಾಡಬೇಕಾದ್ರೆ ಕಲ್ಯಾಣದ ಮಂತ್ರಿಯಾಗಿದ್ದ. ಅಂದ್ರೆ ಅವರ ಹತ್ರ ಅಧಿಕಾರ ಇತ್ತು, ಸಮಾಜ ಅವರನ್ನ ಬೆಂಬಲಿಸ್ತಾ ಇತ್ತು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಯಾವ ಶ್ರೀಮಂತಿಕೆ ಹಿನ್ನೆಲೆಯೂ ಇರಲಿಲ್ಲ, ಮತ್ತೆ ಅಸ್ಪೃಶ್ಯ ಜಾತಿಯಿಂದ ಬಂದಂತವರು ಸಮಾಜ ಅವ್ರನ್ನ ದೂರೀಕರಿಸಿ ಮುಟ್ಟಿಸ್ಕೊಳ್ಳೋದು ಆಗದೆ ಇರುವಂತ ಪಶು ಪ್ರಾಣಿಗಳಿಗಿಂತ ಕಟ್ಟ ಕರೆಯದಾಗಿ ಕಾಣುವಂತ ಒಂದು ಸಮಾಜದಲ್ಲಿ ಬಂದಂತ ವ್ಯಕ್ತಿ. ಅವರ ಸಮೀಕರಣಕ್ಕೆ ನಿಲ್ತಾರೆ ಅಂತಂದ್ರೆ ನಾವು ಅವರ ವ್ಯಕ್ತಿತ್ವವನ್ನ ನಾವು ಇವತ್ತು ಯಾವ ಮಟ್ಟಕ್ಕೆ ಈ ಸಮಾಜ ಗುರುತಿಸಿಕೊಳ್ಳೋದು ನಾವು ಕಾಣಬೇಕಾಗುತ್ತೆ. ನಾವು ಮಾತಾಡ್ತಾ ನಂಜನ ಸ್ವಾಮಿಯವರು ಮಾತಾಡ್ತಿದ್ರು, ಸ್ವತಂತ್ರ ತಕ್ಕಿಲ್ಲ ಅಂತ ಸಿದ್ಲಿಂಗಯ್ಯನವರ ಕವಿತೆಯನ್ನು ಹೇಳ್ತೀವಿ. ಸಿದ್ಲಿಂಗಯ್ಯನವರು ಆ ಕವಿತೆಯನ್ನ ಬರೆದಂತ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಅದು ಸರಿಯಾಗಿತ್ತು. ಆದ್ರೆ ಇವತ್ತು ಸ್ವತಂತ್ರ ಸಿಕ್ಕಿಲ್ಲ ಅನ್ನೋ ಮಾತು ಸವಕಾಯ ಆಗೋಗುತ್ತೆ. ನಾವು ನಿಜವಾದ ಸ್ವತಂತ್ರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಗ್ರಹಿಸ್ತಾರೆ ಅಂತಂದ್ರೆ ಮಾನಸಿಕ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು ಅಂತ. ಈ ಸಮಾಜನೇ ಒಂದು ಮಾನಸಿಕ ಗುಲಾಮಗಿರಿಗೆ ಒಳಗಾಗ್ಬಿಟ್ಟಿದೆ. ಅಲ್ಲಿ ಕೆಲವು ವರ್ಗಗಳು ಮೇಲು ಅಂದ್ಕೊಳ್ತವೆ, ಕೆಲವು ವರ್ಗಗಳು ಕೀಳು ಅಂದ್ಕೊಳ್ತವೆ. ಅಲ್ಲ, ಮೇಲು ಅಂದ್ಕೊಳ್ಳೋವನಿಗೆ ಅವನಿಗೆ ಅದು ಸ್ಟೇಟಸ್, ಆ ಕೀಳು ಅಂದ್ಕೊಳ್ಳೋ ಮನಸ್ಥಿತಿ ಅವ್ನು ಯಾಕೆ ಕೀಳು ಅಂದ್ಕೊಳ್ಬೇಕು ಅನ್ನೋದು ನಾವು ಪ್ರಶ್ನೆಗಳನ್ನ ಹಾಕೊಳ್ಬೇಕಾಗುತ್ತೆ. ಅಲ್ಲ, ನಾನು ಯಾಕೆ ಅಂತ ನನ್ನಿಂದ ನನ್ನ ಜಾತಿಯನ್ನ ಅಥವಾ ನನ್ನನ್ನ ನಾನು ಯಾಕೆ ಕೀಳು ಅಂದ್ಕೊಳ್ಬೇಕು? ಈಗ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಇವೊಬ್ಬ ಒಂದು ಹುಡುಗನ್ನ ಅಥವಾ ಒಂದು ವ್ಯಕ್ತಿನ ಒಂದು ರೂಮಲ್ಲಿ ನಾನು ಸಂಜೆವರೆಗೆ ಇರ್ತೇನೆ, ಈ ರೂಮ್ ಬಿಟ್ಟು ಇಲ್ಲೇ ಹೋಗ್ಬೇಡ ಅಂತಂದ್ರೆ ಒಪ್ಕೋತಾನೆ. ಇಲ್ಲ ನೀನು ಬೀಗ ಹಾಕ ಹೋಗ್ತೀನಿ ರೂಮ್ಗೆ ಅಂದ್ರೆ ಆಗ್ಲೇ ಒಂದು ಮನಸ್ಸು ತಳ ಒಳಗೆ ಕೊಡ್ತಾರೆ. ನೀವು ರೂಮಿನ ಹೊರಗಡೆ ಬರೆದಿರಬಹುದು, ಆದ್ರೆ ಬೀಗ ಹಾಕ ಹೋಗ್ತೀನಿ ಅಂದ ತಕ್ಷಣ ಎಲ್ಲ ಸ್ವತಂತ್ರ ಮಾನಸಿಕವಾದಂತ ಒಂದು ಎಲ್ಲ ಇಲ್ಲಿ ನನ್ನನ್ನು ಬಂದಿ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯ ಅವರ ತಲೆಯಲ್ಲಿ ಮೂಡುತ್ತೆ. ಇವತ್ತು ಆ ಮಾನಸಿಕ ಗುಲಾಮಗಿರಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಸಮಾಜದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಏನಾದರೂ ನಿಜವಾಗಿ ಗೌರವಿಸಬೇಕು ಅಂತಂದ್ರೆ ಏನು ಈ ಸಮಾಜದ ಕಟ್ಟುಪಾಡುಗಳಿದ್ದಾವೆ, ಈ ಸಂಕುಲಗಳಿದ್ದಾವೆ, ಈ ಗುಲಾಮಗಿರಿಯಿಂದ ನಾವು ಹೊರಗಡೆ ಬಂದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಿಯೂ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಗಳನ್ನ ನಾವು ನೋಡಿದಾಗ ಅವರು ಕೇವಲ ದಲಿತರ ಪರವಾದಂತ ಆಲೋಚನೆಗಳನ್ನು ಮಾಡಿದವಂತವರಲ್ಲ. ಈ ಸಮಾಜದಲ್ಲಿ ತುಮಕೂರು